ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಸಂತೋಷ್ ಜಿ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆನೂ ಕೂಡ ಸುದೀರ್ಘವಾಗಿ ಕರ್ನಾಟಕದ ಈ ಬೈ ಎಲೆಕ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀರಿ. ಅದೇ ರೀತಿ ಈಗ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿ ಅವ್ರ ಜೊತೆನೂ ಕೂಡ ಅವ್ರ ಜೊತೆ ಭೇಟಿ ಮಾಡಿ ಕರ್ನಾಟಕದ ಬೈ ಎಲೆಕ್ಷನ್ನ ನಾವು ಗೆಲ್ಲಬೇಕು, ಆ ದೃಷ್ಟಿಯಿಂದ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ಹೋದರೆ ಈ ಗೆಲುವು ನಿಶ್ಚಿತವಾಗಿ ನಾವು ಪಡಿಬೋದು ಅನ್ನೋದ್ರ ಬಗ್ಗೆ ಮತ್ತು ಅಭ್ಯರ್ಥಿಗಳು ಯಾರಾದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ರಿ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ JDS ಮತ್ತು BJPಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ನಮ್ಮಿಬ್ಬರನ್ನ ಹೊಂದಾಣಿಕೆಗೆ ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ. ಕಾಂಗ್ರೆಸ್ ಅವರು ನಮ್ಮಿಬ್ಬರ ಹೊಂದಾಣಿಕೆಗೆ ಭಯ ಬಿದ್ದಿದ್ದಾರೆ ಮತ್ತು ನಮ್ಮ ಬಗ್ಗೆ ಬೇರೆ ಮಾಡೋಕ್ಕೂ ಭಾಳ ತಂತ್ರ ಕುತಂತ್ರ ಮಾಡ್ತಾವ್ರೆ. ಆ ತಂತ್ರ ಕುತಂತ್ರಗಳೇನು ನಡೆಯಲ್ಲ. ನಾವು ಒಳ್ಳೆ ವಜ್ರದ ರೀತಿ ಗಟ್ಟಿಯಾಗಿದ್ದೀರಿ, ಅದರಿಂದ ಏನು ಸಾಧ್ಯನೇ ಇಲ್ಲ. ನೋಡಿದ್ರೆ ವಜ್ರದ ರೀತಿ ಗಟ್ಟಿ ಅಂತೀರಾ, ನೋಡಿದ್ರೆ JDS ಮತ್ತು BJP ನಾಯಕರು ಪ್ರತ್ಯೇಕವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದೀರಾ, ಬೈ ಎಲೆಕ್ಷನ್ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದೀರಾ, ಟಿಕೆಟ್ ಹಂಚಿಕೆ ವಿಚಾರವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದೀರಾ. ಎರಡು ತದ್ವಿರುದ್ಧವಾಗಿದ್ದಾವೆ. ಆದ್ರೆ ನೋಡಿದ್ರು ಸಹಿತ ಅವ್ರನ್ನ ಏನಂತಂದ್ರೆ ನೀವು ಜೊತೆಲಿದ್ದೀವಿ ಅಂತ ನೀವು ಹೇಳ್ತಿದ್ದೀರಾ. ಈಗಾಗಲೇ ಕೇಂದ್ರದ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಯಾವುದೇ ತದ್ವಿರುದ್ಧವಾದಂಥ ಹೇಳಿಕೆಗಳನ್ನು ಯಾರೂ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ. ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆನೂ ಮಾತಾಡಿದ್ದೀನಿ. ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಇವಾಗೂ ನಾನು ಮಾತಾಡಿದ್ದೀನಿ. ಅವರು ಕೇಂದ್ರದ ನಾಯಕರು ನಡ್ಡಾ ಅವರು, ಅಮಿತ್ ಶಾ ಅವರು, ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂತೋಷ್ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು, ಇಷ್ಟು ಜನ ಏನು ತೀರ್ಮಾನ ತಗೊತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ 10 ಬಾರಿ ಹೇಳಿದ್ದಾರೆ. ಅದರಿಂದ ಅದೆಲ್ಲ ಮುಗಿದ ಹೋದಂಥ ಅಧ್ಯಾಯ. ಯಾವುದ್ಯಾವುದು ಅದೇನೋ BSP ಆ ಥರದ ಏನೂ ಇಲ್ಲ. ಅವರು ಪಾರ್ಟಿಯ ಒಂದು ಕಾರ್ಯಕರ್ತನಾಗಿ ಪಾರ್ಟಿಯ ಒಂದು ತೀರ್ಮಾನಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಚನ್ನಪಟ್ಟಣಕ್ಕೆ ಸೀಮಿತವಾಗಿತ್ತು, ಬೇರೆ ವಿಚಾರಗಳ ಬಗ್ಗೆ ಚನ್ನಪಟ್ಟಣದ ಬಗ್ಗೆ ಹೆಚ್ಚು ಚರ್ಚೆ ಆಗಿತ್ತು. ಉಳಿದಂಥ ಹಾವೇರಿ ಬಗ್ಗೆ ಮತ್ತು ಬಳ್ಳಾರಿ ವಿಧಾನಸಭೆ ಬಗ್ಗೆನೂ ಚರ್ಚೆ ಆಗಿದೆ. ಸಂಡೂರು ಅಲ್ಲ, ಬಳ್ಳಾರಿ ಸಂಡೂರು ಬಗ್ಗೆನೂ ಚರ್ಚೆ ಆಗಿದೆ. ಎರಡೂ ಕಡೆ ಚರ್ಚೆ ಮಾಡಿದ್ದೀರಿ. ಸರ್, ಈಗ ಚನ್ನಪಟ್ಟಣದ ಇವರು DK ಶಿವಕುಮಾರ್ ಹೇಳಿದ್ದಾರೆ ಚನ್ನಪಟ್ಟಣ ವಿಚಾರವಾಗಿ